ವಿಧಾನಸಭಾ ಚುನಾವಣೆಗೆ ಸ್ವಾಮೀಜಿಗಳು ಸ್ಪರ್ಧಿಸುವ ಬಗ್ಗೆ ರಾಮಕ್ಷೇತ್ರ ಮಠಾಧೀಶ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಮಾಡಿರುವ ಘೋಷಣೆ ಬೆನ್ನಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಸಂಸದ ಅನಂತಕುಮಾರ್ ಹೆಗಡೆ, ಭಟ್ಕಳ ಸಾರದೊಳೆ ಶ್ರೀ ಹನುಮಂತ ದೇವಸ್ಥಾನದ ಸಭಾಭವನದ ಸ್ವಾಮೀಜಿಗಳ ಕೋಣೆಯಲ್ಲಿ ಪ್ರತ್ಯೇಕ ಚರ್ಚೆ ನಡೆಸಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಈ ಸಭೆಯ ವಿಶೇಷ ಎಂದರೆ ಶಾಸಕ ಸುನಿಲ್ ನಾಯ್ಕ್ ಆ ಸಂದರ್ಭದಲ್ಲಿ ಕೋಣೆಯಿಂದ ಹೊರಗೆ ಉಳಿದಿದ್ದು ನಾನಾ ರೀತಿಯ ವಿಶ್ಲೇಷಣೆಗೆ ದಾರಿ ಮಾಡಿಕೊಟ್ಟಿದೆ. ಶಾಸಕ ಸುನಿಲ್ ನಾಯ್ಕ್ ಬಗ್ಗೆ ಸ್ವಾಮೀಜಿ ಅಸಮಾಧಾನ ಹೊಂದಿದ್ರೆ ಯಾವ ಕಾರಣಕ್ಕೆ ಎನ್ನುವುದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಮಾತುಕತೆಯ ವೇಳೆ ಸ್ವಾಮೀಜಿ ಚುನಾವಣೆಗೆ ಸ್ಪರ್ಧಿಸುವ ಬಗ್ಗೆ ಏನು ಹೇಳಿದ್ದಾರೆ ಎನ್ನುವುದು ಇನ್ನೂ ಗುಟ್ಟಾಗಿಯೇ ಉಳಿದಿದ್ದು, ಸಂಸದರು ಈ ಬಗ್ಗೆ ಉತ್ತರಿಸಲು ನಿರಾಕರಿಸಿದರು. ಆದರೆ ವೇದಿಕೆಯಲ್ಲಿ ಮಾತನಾಡಿದ ಸಂಸದರು, ಸ್ವಾಮೀಜಿಯವರು ರಾಜ್ಯಾಂಗ ವ್ಯವಸ್ಥೆಯ ಬಗ್ಗೆ ಆಡಿರುವ ಮಾತಿನಲ್ಲಿ ಸತ್ಯ ಇದೆ ಎಂದು ಬೆಂಬಲ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಸ್ವಾಮೀಜಿ ದಯವಿಟ್ಟು ನಮ್ಮ ಮೇಲೆ ಸಿಡುಕಬಾರದು. ನಿನ್ನೆ ಹೇಳಿರುವ 50 ಸ್ವಾಮೀಜಿಗಳು ಸೇರಿ ನಮಗೆ ಆಶೀರ್ವಾದ ಮಾಡಬೇಕೆಂದು ವಿನಂತಿಸಿಕೊಂಡರು. ಸಂಸದರು ಹಾಗೂ ಸಚಿವರು ಮಾತನಾಡಿ, ವೇದಿಕೆಯಿಂದ ಇಳಿದು ಹೋಗುತ್ತಿದ್ದಂತೆಯೇ ರಾಜಕಾರಣಿಗಳ ನಂತರ ಸ್ವಾಮೀಜಿಯವರಿಗೆ ಮಾತನಾಡೋದಕ್ಕೆ ಅವಕಾಶ ನೀಡಿರುವ ಬಗ್ಗೆಯೂ ವಾಗ್ವಾದ ನಡೆಯಿತು. ಸ್ವಾಮೀಜಿಯವರ ಅಸಮಾಧಾನಕ್ಕೆ ಶಾಸಕ ಸುನಿಲ್ ವೇದಿಕೆಯಲ್ಲಿಯೇ ನಿಂತು ತಿರುಗೇಟು ನೀಡಿದ್ರು. ಇದರಿಂದ ವೇದಿಕೆಯಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ನಂತರ ಆಶೀರ್ವಚನದ ಮಾತಿನಲ್ಲಿಯೇ ಬೇಸರ ವ್ಯಕ್ತಪಡಿಸಿದ ಸ್ವಾಮಿಗಳು, ಒಂದು ಕಡೆ ಹೆಚ್ಚು ಸಮಯ ಕೊಟ್ಟಿರೋದ್ರಿಂದ ಇಂತಹ ಅಚಾತುರ್ಯಗಳು ನಡೆದಿರಬಹುದು. ತಾಯಿ ಸ್ಥಾನದಲ್ಲಿದ್ದು ಎಲ್ಲವನ್ನ ಸಹಿಸಿಕೊಳ್ಳೋದಾಗಿ ತಿಳಿಸಿದ್ರು. ಈ ಗೊಂದಲದ ಘಟನೆ ರಾಜಕೀಯ ಕಾರಣಕ್ಕಾಗಿ ಹುಟ್ಟಿಕೊಂಡಿದ್ದೇ ಎನ್ನುವ ಪ್ರಶ್ನೆ ಹಲವರು ಅಲ್ಲಲ್ಲಿ ಕೇಳಿಕೊಳ್ಳುತ್ತಿರೋದು ಕಂಡುಬಂತು. ಗೋಕರ್ಣ ಬಿಜ್ಜೂರಿನ ಹಾಲಕ್ಕಿ ಒಕ್ಕಲಿಗರ ಸುಗ್ಗಿ ಹಬ್ಬ ಅದ್ದೂರಿಯಾಗಿ ಸಂಪನ್ನಗೊಂಡಿದೆ. 5 ದಿನಗಳ ಕಾಲ ಸುಗ್ಗಿ ತಂಡ ವಿವಿಧೆಡೆ ಪರ್ಯಟನೆ ನಡೆಸಿ ಸುಗ್ಗಿ ಕುಣಿಯುತ್ತಾ 4ನೇ ದಿನ ಜಾಗರಣ ಆಚರಿಸಿ ಕಳಕಳೇಶ್ವರ ದೇವಾಲಯದ ಬಳಿ ಇರುವ ಬಸೆಕಲ್ಲು ಸನ್ನಿಧಿಗೆ ಆಗಮಿಸಿತು. ಬಿಜ್ಜೂರು ಭಾಗದ ಸುತ್ತಲಿನ 200ಕ್ಕೂ ಹೆಚ್ಚು ಮನೆಗಳಿಗೆ ತೆರಳಿ ಸುಗ್ಗಿ ಕುಣಿತ ಪ್ರದರ್ಶನ ನೀಡಿದ ನಂತರ ಈ ಸುಗ್ಗಿಯು ಮುಖ್ಯ ಗೌಡರ ಮನೆಗೆ ಆಗಮಿಸಿತು. ಗೌಡರ ಮನೆಯಲ್ಲಿ ದೇವರ ಕಳಸದ ಪೂಜೆ ನೆರವೇರಿಸಿ ಕಳಸದೊಂದಿಗೆ ಆಲದ ಕೆರೆ ಬಳಿಯ ಕರದೇವರ ಬಳಿ ಬಂದು ಅಲ್ಲಿ ಪೂಜೆ, ಸುಗ್ಗಿ ಕುಣಿತ ನಡೆಯಿತು. ನಂತರ ಸಮುದ್ರಕ್ಕೆ ತೆರಳಿ ಕಳಸ ವಿಸರ್ಜಿಸಿ ಸ್ನಾನ ಮಾಡುವುದರೊಂದಿಗೆ ಸುಗ್ಗಿ ಹಬ್ಬ ಮುಕ್ತಾಯಗೊಂಡಿತು. ಕಳಸ ಎದ್ದು ಹೋಗುವ ಸಮಯದಲ್ಲಿ ಬೂದಿ ಎರಚುತ್ತಾ ಈ ವರ್ಷದ ಮಳೆ ಬೆಳೆ ಚೆನ್ನಾಗಿಯಾಗಲಿ, ಕಷ್ಟ ಕಾರ್ಪಣ್ಯಗಳು ಕೊನೆಯಾಗಲಿ ಎಂಬ ಸಂದೇಶ ಸೂಚಿಸುವುದು ಈ ಹಬ್ಬದ ವಿಶೇಷ. ಈ ವೇಳೆ ಈ ಭಾಗದ ಹಾಲಕ್ಕಿ ಸಮಾಜದವರು ಅಪಾರ ಸಂಖ್ಯೆಯಲ್ಲಿ ಸೇರಿದ್ದರು. ಸುಗ್ಗಿ ಕಟ್ಟಿದ ತಂಡದವರು 5 ದಿನಗಳ ಕಾಲ ಹೊರಗಡೆ ಉಳಿದು ಕೊನೆಯ ದಿನ ಸಂಜೆ ಕೊಟ್ಟೆ, ಕಡುಬು, ಪಾಯಸ ಸೇರಿದಂತೆ ವಿಶಿಷ್ಟ ಭಕ್ಷ್ಯ ಭೋಜನದೊಂದಿಗೆ ಮನೆಯವರು, ಸಂಬಂಧಿಕರು ಜೊತೆಯಾಗಿ ಸುಗ್ಗಿ ಕಟ್ಟಿದವರು ಸಂಭ್ರಮಿಸಿ ವಾರ್ಷಿಕ ಸಾಂಪ್ರದಾಯಿಕ ಆಚರಣೆ ಕೊನೆಗೊಳ್ಳುತ್ತದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರಕ್ಕಾಗಿ ಆಗ್ರಹಿಸಿ ಮೊಗೇರರು ನಡೆಸುತ್ತಿರುವ ಪ್ರತಿಭಟನೆ ಮಂಗಳವಾರದಂದು 28ನೇ ದಿನಕ್ಕೆ ಕಾಲಿಟ್ಟಿದ್ದು, ಸಂಸದ ಅನಂತಕುಮಾರ್ ಹೆಗಡೆ ಸಂಜೆ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಅಹವಾಲು ಆಲಿಸಿದರು. ಮೊಗೇರರು ಎದುರಿಸುತ್ತಿರುವ ಸಮಸ್ಯೆಯ ಬಗ್ಗೆ ಮಾತನಾಡಿದ ನ್ಯಾಯವಾದಿ ನಾಗರಾಜ್ ಎಜ್, ಪರಿಶಿಷ್ಟ ಜಾತಿ ಸ್ಥಾನಮಾನದ ಕುರಿತಂತೆ ಸುಪ್ರೀಂ ಕೋರ್ಟ್ ಕ್ಷೇತ್ರ ನಿರ್ಬಂಧವನ್ನ ತೆಗೆದುಹಾಕಿದ ನಂತರ ಮೊಗೇರರು ಪರಿಶಿಷ್ಟ ಸೌಲಭ್ಯವನ್ನ ಪಡೆದುಕೊಳ್ಳುತ್ತಾ ಬಂದಿದ್ದೇವೆ. ಆದರೆ ಕಳೆದ 12 ವರ್ಷಗಳ ಹಿಂದಿನಿಂದ ಏಕಾಏಕಿಯಾಗಿ ಸೌಲಭ್ಯವನ್ನ ನಿರಾಕರಿಸುತ್ತಾ ಬರಲಾಗಿದ್ದು, ಇದೀಗ ಮೊಗೇರರಿಗೆ ಹಿಂದುಳಿದ ವರ್ಗದ ಪ್ರಮಾಣ ಪತ್ರವನ್ನ ನೀಡಲು ಅಧಿಕಾರಿಗಳು ಮುಂದಾಗಿದ್ದಾರೆ. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ, ಸುಪ್ರೀಂ ಕೋರ್ಟ್,
ಹೈಕೋರ್ಟ್ ಆದೇಶಗಳು ಮೊಗೇರರ ಪರವಾಗಿದ್ರೂ ಕರ್ನಾಟಕ ಸರ್ಕಾರ ನಮ್ಮನ್ನ ಪರಿಶಿಷ್ಟ ಜಾತಿ ಸೌಲಭ್ಯದಿಂದ ವಂಚಿತರನ್ನಾಗಿ ಮಾಡಿದೆ. ಇದರಿಂದ ನೊಂದು ಮೊಗೇರ ಸಮುದಾಯದ ಜನರು ಕಳೆದ 28 ದಿನಗಳಿಂದ ಧರಣಿ ನಡೆಸುತ್ತಾ ಬಂದಿದ್ದು ಇನ್ನೂ ನ್ಯಾಯ ಸಿಕ್ಕಿಲ್ಲ. ಸಚಿವರು ಏಪ್ರಿಲ್ 18ರ ಆಸುಪಾಸಿನಲ್ಲಿ ಸಭೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದರೂ ಸಭೆಯ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ. ಈ ಹಿಂದಿನಿಂದ ಸಂಸದರು ಮೊಗೇರರ ಪರವಾಗಿ ಮಾತನಾಡುತ್ತಾ ಬಂದಿದ್ದು ಮುಂದೆಯೂ ನಮ್ಮ ಪರವಾಗಿ ನಿಲ್ಲಬೇಕೆಂದು ವಿನಂತಿಸಿಕೊಂಡರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಂಸದ ಅನಂತಕುಮಾರ್ ಹೆಗಡೆ, ಮೊಗೇರರು ನಡೆಸುತ್ತಿರುವ ಧರಣಿಯ ಮಾಹಿತಿ ಸರ್ಕಾರವನ್ನ ತಲುಪಿದೆ. ಮೊಗೇರರಿಗೆ ಪರಿಶಿಷ್ಟ ಜಾತಿ ಪ್ರಮಾಣಪತ್ರ ನೀಡುವ ಬಗ್ಗೆ ವಾದ ಪ್ರತಿವಾದ ಚರ್ಚೆಗಳೆಲ್ಲವೂ ಲಿಖಿತ ರೂಪದಲ್ಲಿದೆ. ಮೊಗೇರರ ಸಮಸ್ಯೆಗಳನ್ನ ಈಗಾಗಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಗಮನಕ್ಕೆ ತಂದಿದ್ದು ಕಾನೂನು ಸಚಿವ ಮಾಧುಸ್ವಾಮಿಯವರ ಸಮಯಾವಕಾಶವನ್ನ ನೋಡಿಕೊಂಡು ಸಭೆಯ ದಿನಾಂಕವನ್ನ ನಿಗದಿ ಮಾಡಬೇಕಾಗಿದೆ. ಈಗಾಗಲೇ ಸಚಿವ ಮಾಧುಸ್ವಾಮಿಯವರೊಂದಿಗೂ ಮಾತನಾಡಲಾಗಿದ್ದು ಏಪ್ರಿಲ್ 26ರ ಆಸುಪಾಸಿನಲ್ಲಿ ಮುಖ್ಯಮಂತ್ರಿಗಳು, ಕಾನೂನು ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರ ಸಮ್ಮುಖದಲ್ಲಿ ಸಭೆ ನಡೆಯಲಿದೆ. ಆ ಸಭೆಯಲ್ಲಿ ನಾನು ಹಾಜರಿರ್ತೇನೆ. ಅಲ್ಲಿಯೇ ಎಲ್ಲವೂ ಇತ್ಯರ್ಥವಾಗಲಿದ್ದು ಮೊಗೇರರ ಪರವಾಗಿ ಸರ್ಕಾರ ತೀರ್ಮಾನ ಕೈಗೊಳ್ಳುವ ವಿಶ್ವಾಸ ಇದೆ. ಆದ್ದರಿಂದ ಮೊಗೇರರು ಧರಣಿ ಸತ್ಯಾಗ್ರಹವನ್ನ ಕೈಬಿಡಬೇಕು. ಸರ್ಕಾರದ ತೀರ್ಮಾನವನ್ನ ನೋಡಿಕೊಂಡು ಮೊಗೇರರು ಮುಂದಿನ ನಿರ್ಧಾರ ತೆಗೆದುಕೊಳ್ಳಬಹುದಾಗಿದೆ ಎಂದು ವಿವರಿಸಿದರು. ನೋಡ್ರಿ, ಸರ್ಕಾರ ಈಗ ನಾಳೆ 23ಕ್ಕೆ ಮೀಟಿಂಗ್ ಮಾಡುತ್ತೆ. ನಂತರದಲ್ಲಿ CM ಟೈಮ್ ಕೊಡ್ಲಾಕ್ ಮಾಡುತ್ತೆ. ಮತ್ತು 3 ದಿವಸ, 4 ದಿವಸ, 8 ದಿವಸ, 10 ದಿವಸ, 15 ದಿವಸ ಹೀಗೆ ಹೇಳ್ಕೊಂಡು ನಿಮ್ಮ ಕೈನಲ್ಲೂ ಇರೋದಿಲ್ಲ, ಅವ್ರ ಕೈನಲ್ಲೂ ಇರುತ್ತೆ. ನೀವು ಎಷ್ಟು ದಿವಸ ಅಂತ ಇದೇ ಥರ ಹೀಗೆ ಹೊತ್ಕೊಂಡು ಇದು ಮಾಡಿ ಅದಕ್ಕೆ ಒಂದು ತಾತ್ಕಾಲಿಕವಾಗಿ ಅದಕ್ಕೊಂದು ತಲೆಯನ್ನು ಹಾಕಿ ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ಪ್ರಯತ್ನ ಮಾಡಬೇಕು ನಿಮಗೆಲ್ಲರಿಗೂ ಗೊತ್ತಿದೆ. ನಾವು ವಿಸ್ತಾರವಾಗಿ ಅದನ್ನು ಹೇಳಬೇಕಾಗಿಲ್ಲ. ಆದರೆ ಒಂದೇ ಒಂದು ವಿನಂತಿ, ಸರ್ಕಾರದ ಗಮನಕ್ಕೆ ಬಂದಿದೆ. ಸರ್ಕಾರ ಇದನ್ನು ತೀವ್ರವಾಗಿ ಯೋಚನೆ ಮಾಡೋ ಹಂತಕ್ಕೂ ಕೂಡ ಬಂದಿದೆ. ದಯವಿಟ್ಟು ಈ ಒಂದು ಪ್ರತಿಭಟನಾ ದಯವಿಟ್ಟು ವಾಪಸ್ ಮನೆಗೆ ಹೋಗಬೇಕು. ಜೊತೆಯಲ್ಲಿ ಸರ್ಕಾರದ ಜೊತೆಗೆ ತಮ್ಮ ಅಹವಾಲುಗಳನ್ನು ಮತ್ತೊಮ್ಮೆ ಅದನ್ನು ಸರಿಯಾದಂಥ ರೀತಿಯಲ್ಲಿ ಕಾನೂನುಬದ್ಧವಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಲಿಕ್ಕೆ ನೀವು ಪ್ರಮುಖರು ಅದಕ್ಕೆ ಸಹಕಾರವನ್ನು ಕೊಡಬೇಕು ಅನ್ನೋ ವಿನಂತಿಯನ್ನು ಮಾಡಿಕೊಡ್ತೀನಿ. ಮುಂದಿನ ಒಂದು ಸರ್ಕಾರದ ಜೊತೆಗೆ ಮಾತುಕತೆ ಮತ್ತು ಅದರ ಮುಖಾಂತರ ಏನೇನಾಗುತ್ತೆ ಅದರ ಬಗ್ಗೆ ಮುಂದಿನ ಹೋರಾಟ ತೀರ್ಮಾನವನ್ನು ಮುಂದಿನ ಹಂತದಲ್ಲಿ ಮಾಡೋಣ ಮತ್ತು ವಿನಂತಿಯನ್ನು ಸಮಾಜದ ಎಲ್ಲ ಬಂಧುಗಳನ್ನು ಮಾಡಿ. ಈ ಸಂದರ್ಭದಲ್ಲಿ ಮೊಗೇರರ ಸಮಾಜದ ಅಧ್ಯಕ್ಷ ಅಣ್ಣಪ್ಪ ಮೊಗೇರ್, ಮುಖಂಡ FK ಮೊಗೇರ್ ಧರಣಿ ನಡೆಸಬೇಕಾದ ಅನಿವಾರ್ಯತೆಯನ್ನ ಒತ್ತಿ ಹೇಳಿದ್ರು. ಧರಣಿ ನಿರತ ಮೊಗೇರ ಸಮುದಾಯದ ವಿದ್ಯಾರ್ಥಿಗಳು ಮುಂದೆ ಬಂದು ಪರಿಶಿಷ್ಟ ಜಾತಿ ಪ್ರಮಾಣಪತ್ರ ಇಲ್ಲದ ಕಾರಣ ವಿದ್ಯಾರ್ಥಿ ವೇತನ, ವಿದ್ಯಾರ್ಥಿ ನಿಲಯ ಇತ್ಯಾದಿ ಸೌಲಭ್ಯದಿಂದ ವಂಚಿತರಾಗಿದ್ದೇವೆ. ನಮ್ಮ ತಂದೆ ತಾಯಿಗಳು ಪರಿಶಿಷ್ಟ ಜಾತಿಯವರಾಗಿದ್ರು ನಮ್ಮನ್ನ ಅದರಿಂದ ಹೊರಗೆ ಇಡಲಾಗ್ತಿದೆ ಎಂದು ಅಳಲನ್ನ ತೋಡಿಕೊಂಡ್ರು. ಶಾಸಕ ಸುನಿಲ್ ನಾಯ್ಕ್, ಮುಖಂಡರಾದ ಭಾಸ್ಕರ್ ದೈಮನೆ, ಯಾದವ್ ಮೊಗೇರ್, ಶ್ರೀಧರ್ ಮೊಗೇರ್, ಕುಮಾರ್ ಮೊಗೇರ್, ಕೃಷ್ಣ ಮೊಗೇರ್, ವೆಂಕಟರಮಣ್ ಮೊಗೇರ್ ಮತ್ತಿತರರು ಉಪಸ್ಥಿತರಿದ್ದರು. ಕಲೆ ಸಂಸ್ಕೃತಿಯ ಕುರಿತು ಕೆಲಸ ಮಾಡುತ್ತಿರುವ ಸಿದ್ದಾಪುರದ ಶ್ರೀ ಅನಂತ ಯಕ್ಷಕಲಾ ಪ್ರತಿಷ್ಠಾನವು ಅನಂತೋತ್ಸವ ಯಕ್ಷಗಾನ ಪ್ರಶಸ್ತಿ ಪ್ರದಾನದ ಮೂಲಕ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರತಿಷ್ಠಾನದ ಕಾರ್ಯದರ್ಶಿ ಭಾಗವತ ಕೇಶವ್ ಹೆಗಡೆ ಕೊಳಗಿ ತಿಳಿಸಿದರು. ಶಿರಸಿ ನಗರದಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಬಾರಿಯ ಅನಂತಶ್ರೀ ಪ್ರಶಸ್ತಿಯನ್ನ ಹಿರಿಯ ತ್ರಿಭಾಷಾ ವಿದ್ವಾಂಸ, ವಾಗ್ಮಿ, ಪ್ರವಚನಕಾರ, ಪ್ರಸಿದ್ಧ ಅರ್ಥಧಾರಿ ವಿ ಉಮಾಕಾಂತ್ ಭಟ್ ಕೆರೆಕೈಯವರಿಗೆ ಪ್ರದಾನ ಮಾಡಲಾಗುತ್ತದೆ. ಮೇರು ಕಲಾವಿದರಾಗಿದ್ದ ದಿವಂಗತ ಅನಂತ್ ಹೆಗಡೆಯವರ ನೆನಪಿನಲ್ಲಿ 12 ವರ್ಷಗಳ ಹಿಂದೆ ಸ್ಥಾಪಿಸಿದ ಅನಂತ ಪ್ರತಿಷ್ಠಾನವು ಅನಂತ ಹೆಗಡೆಯವರ ಹೆಸರಿನಲ್ಲಿ ಪ್ರಶಸ್ತಿ ಸ್ಥಾಪಿಸಿ ಸಾಧಕರಿಗೆ ಪ್ರದಾನ ಮಾಡಲಾಗುತ್ತಿದೆ ಎಂದರು. ಈ ಬಾರಿ ಮೂಲೆಮನೆ ದೇವಸ್ಥಾನ ಬಳಿಯ ವರ್ಗಾಸರ ಅಭಿನವ ರಂಗಮಂದಿರದಲ್ಲಿ ಏಪ್ರಿಲ್ 30ರಂದು ಸಂಜೆ 4:45ರಿಂದ ಪ್ರಶಸ್ತಿ ಪ್ರದಾನ ಹಾಗೂ ಯಕ್ಷಗಾನ ನಡೆಯಲಿದೆ. ಬೆಂಗಳೂರಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯಕ್ರಮದ ಸಹಭಾಗಿತ್ವ ನೀಡಿದೆ ಎಂದರು. ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಚಾಲನೆ ನೀಡಲಿದ್ದಾರೆ. ಕೆರೆಕೈಯವರಿಗೆ ಪ್ರಶಸ್ತಿ ಪ್ರದಾನವನ್ನ ಚಿತ್ರನಟ, ನಿರ್ದೇಶಕ ಸುಚೀಂದ್ರ ಪ್ರಸಾದ್ ನಡೆಸಲಿದ್ದಾರೆ. ಅಭಿನಂದನಾ ನುಡಿಯನ್ನ ಪ್ರಜಾವಾಣಿ ಕಾರ್ಯನಿರ್ವಾಹಕ ಸಂಪಾದಕ ರವೀಂದ್ರ ಭಟ್ ಪಾಲ್ಗೊಳ್ಳಲಿದ್ದಾರೆ. ಅತಿಥಿಗಳಾಗಿ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ GL ಹೆಗಡೆ ಕುಮಟಾ, ಸೆಲ್ಕೋ ಇಂಡಿಯಾ ಸಿಇಒ ಮೋಹನ್ ಭಾಸ್ಕರ್ ಹೆಗಡೆ, TMS ಸಿದ್ದಾಪುರ ಅಧ್ಯಕ್ಷ RM ಹೆಗಡೆ ಬಾಳೆಸರ, ಶಂಕರ ಮಠದ ಅಧ್ಯಕ್ಷ ವಿಜಯ್ ಹೆಗಡೆ ದೊಡ್ಮನೆ, ಕಲಾ ಪೋಷಕ RG ಭಟ್ ವರ್ಗಾಸರ, ಅಕಾಡೆಮಿ ಮಾಜಿ ಸದಸ್ಯ ವಿ ದತ್ತಮೂರ್ತಿ ಭಟ್ ಭಾಗವಹಿಸುವರು. ಅಧ್ಯಕ್ಷತೆಯನ್ನ ಅನಂತ ಪ್ರತಿಷ್ಠಾನ ಅಧ್ಯಕ್ಷ VM ಭಟ್ ಕೊಳಗಿ ವಹಿಸಿಕೊಳ್ಳಲಿದ್ದಾರೆ. ಪ್ರಶಸ್ತಿ ಪ್ರದಾನದ ಬಳಿಕ ರಾಜ್ಯದ ಪ್ರಸಿದ್ಧ ಕಲಾವಿದರಿಂದ ಚಂದ್ರಹಾಸ ಚರಿತ್ರೆ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ.
ಹಿಮ್ಮೇಳದಲ್ಲಿ ಕೊಳಗಿ ಕೇಶವ ಹೆಗಡೆ, ಶಂಕರ್ ಭಾಗವತ್, ಪರಮೇಶ್ವರ ಭಂಡಾರಿ, ಸಂಪ ಲಕ್ಷ್ಮೀನಾರಾಯಣ, ವಿಘ್ನೇಶ್ವರ ಗೌಡ ಕೆಸರಕೊಪ್ಪ ಪಾಲ್ಗೊಳ್ಳಲಿದ್ದಾರೆ. ಮುಮ್ಮೇಳದಲ್ಲಿ ಕೊಂಡದಕುಳಿ ರಾಮಚಂದ್ರ ಹೆಗಡೆ, ಗಣಪತಿ ಹೆಗಡೆ ತೋಟಿಮನೆ, ವಿನಾಯಕ್ ಹೆಗಡೆ ಕಲಗದ್ದೆ, ನೀಲ್ಕೋಟ್ ಶಂಕರ ಹೆಗಡೆ, ನಾಗೇಂದ್ರ ಮೂರೂರ್, ವೆಂಕಟೇಶ್ ಬೊಗ್ರಿಮಕ್ಕಿ, ಅವಿನಾಶ್ ಕೊಪ್ಪ ಪಾಲ್ಗೊಳ್ಳುವರು. ವೇಷಭೂಷಣದಲ್ಲಿ ಎಂಆರ್ ನಾಯ್ಕ್ ಕರ್ಸೆಬೈಲ್ ಸಹಕಾರ ನೀಡಲಿದ್ದಾರೆ. ಸ್ಥಳೀಯ ಲಕ್ಷ್ಮೀ ನರಸಿಂಹ ಯುವಕ ಮಂಡಳಿ ಪುಟ್ಟಣ ಮನೆ ಸಹಕಾರ ನೀಡಲಿದೆ ಎಂದರು. ಈ ವೇಳೆ ಸ್ಥಳೀಯ ಉಮೇಶ್ ಭಟ್ ವರ್ಗಾಸರ, ಕಲಾವಿದ ವೆಂಕಟೇಶ್ ಹೆಗಡೆ ಬೊಗ್ರಿಮಕ್ಕಿ, ಮಹೇಶ್ ಹೆಗಡೆ ಇತರರು ಇದ್ದರು. ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು: ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, spinal traction, transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain. Home physiotherapy, treatment condition, cervical and lumbar spondylosis, radiating, joint pain management, trapeziepis, cervicogenic, headache, vertigo, carpal tunnel syndrome, tennis elbow, golfer's elbow, low back pain, IVDP, orthoarthritis, frozen shoulder, heel pain, stroke and cerebral palsy rehabilitation, sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 22222. Mobile number 9740809295. For visit G8 Suman Lakshmi Enclave near Nagamangala Radaliya, Kajubag, Karwar. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.